ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರೋವಂಥ ಪೀನಟ್ ಸ್ಯಾಲೆಡ್ನ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗಂತೂ ಎಲ್ಲ ಕಡೆ ಡಯಟ್ ಕಾನ್ಷಿಯಸ್ ತುಂಬಾ ಬಂದ್ಬಿಟ್ಟಿದೆ. ಬೆಳಗ್ಗೆ ಅಥವಾ ರಾತ್ರಿ ಅಥವಾ ಮಧ್ಯಾಹ್ನ ಸ್ಯಾಲೆಡ್ಗಳನ್ನ ಕೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಒಂದೊಂದು ದಿನ ಒಂದೊಂದು ವೆರೈಟಿ ಸ್ಯಾಲೆಡ್ಗಳನ್ನ ಮಾಡಿಕೊಡಿ. ಈ ಥರ ಪೀನಟ್ ಸ್ಯಾಲೆಡ್ಗಳ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. 1 ಕಪ್ಪು ಕಡಲೆಕಾಯಿ ಬೀಜನ ನಾನು ಚೆನ್ನಾಗಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ನಂತರ ಒಂಚೂರು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಬೆಂದಿದೆ. ಒಂದು ಕಾಳನ್ನ ಬಾಯಿಗೆ ಹಾಕೊಂಡು ನೋಡಿದ್ರೆ ಸಾಕು, ಗೊತ್ತಾಗುತ್ತೆ. ಇದನ್ನು ಕಂಪ್ಲೀಟ್ ನೀರು ತೆಗೆದು ಒಂದು ಬೌಲ್ ಒಳಗಡೆ ಹಾಕೊಳ್ತೀನಿ. ಪೀನಟ್ ಸ್ಯಾಲೆಡ್ ಮಾಡೋದು ತುಂಬಾ ಸುಲಭ. ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಯಿ ಬೀಜನ ಬೌಲ್ಗೆ ಹಾಕ್ಕೊಂಡಿದ್ದೀನಿ. 1 ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಷರ್ಮೆಂಟಲ್ಲಿ ಹೇಳಬೇಕು ಅಂತ ಅಂದರೆ 1 ಕಪ್ ಬಂದಿದೆ. ಟೊಮೆಟೊ 1/4 ಕಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋವಂಥದ್ದು. ಈರುಳ್ಳಿ 1/4 ಕಪ್ಪು. ಒಂದು ಚಿಕ್ಕ ಸೈಜು ಕ್ಯಾರೆಟು. ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿರೋದು 2. ನಿಮ್ಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂತ ಅಂದರೆ ಮೆಣಸಿನ ಪುಡಿ ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಶುಂಠಿ ರಸ, ಒಂದು ಅರ್ಧ ಇಂಚು ಶುಂಠಿದು ರಸ ತೆಗೆದಿಟ್ಕೊಂಡಿದ್ದೀನಿ. ಹುಳಿಗೆ ತಕ್ಕಷ್ಟು ನಿಂಬೆಹಣ್ಣು, ಒಂದು ಅರ್ಧ ಹೋಳು ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಕೈಯಲ್ಲೇ ಎಲ್ಲ ಈವನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಸ್ಪ್ಯಾಚುಲಾದಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಹಾಕೋಬೋದು, ಇಲ್ಲ ಖಾರ ಸಾಕಾಗಲಿಲ್ಲ ಅಂದರೆ ಒಂಚೂರು ಮೆಣಸಿನ ಪುಡಿ ಬೇಕಾದರೂ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟ್ ಆಗಿದೆ. ಆ ಒಂದು ಶುಂಠಿ ಫ್ಲೇವರು, ಟೊಮೆಟೊ ಲೈಟಾಗಿ ಬಾಯಿಗೆ ಸಿಗ್ತಾ ಇರೋವಂಥದ್ದು, ಜೊತೆಗೆ ನಿಂಬೆಹಣ್ಣಿನ ರಸದ ಹುಳಿ, ಉಪ್ಪು, ಖಾರ ಎಲ್ಲ ಸಕ್ಕತ್ತಾಗಿದೆ. ತುಂಬಾ ರುಚಿಯಾಗಿದೆ. ನೀವು ಕಡಲೆಕಾಯಿ ಬೀಜದ ಬದಲು ಬೇರೆ ಬೇರೆ ಕಾಳುಗಳನ್ನ ಬೇಯಿಸ್ಬಿಟ್ಟು ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆ ಸ್ಯಾಲೆಡ್ ಕೂಡ. ಇವಾಗ ಎಲ್ಲರೂ ಡಯಟ್ ಕಾನ್ಷಿಯಸ್ ಆಗಿರೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ಗೆ ಒಂದು ಸ್ಯಾಲೆಡ್ನ ತಿನ್ನೋದನ್ನು ಇಷ್ಟಪಡ್ತಾರೆ. ಈ ಥರ ಒಂದ್ಸಲ ಸ್ಯಾಲೆಡ್ ಮಾಡಿಕೊಂಡು ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ಪೀನಟ್ ಸ್ಯಾಲೆಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.